ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೋದೇನು. ಈ ಮತ್ತು ಅಮಾವಾಸ್ಯೆ ದಿನ ಒಂದು ಸಣ್ಣ ಮಾಹಿತಿನ ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಮಾವಾಸ್ಯೆ ದಿನ ನಾವು ಯಾವ್ಯಾವ ತಪ್ಪುಗಳನ್ನ ಮಾಡಬಾರ್ದು ಅಥವಾ ಅಮಾವಾಸ್ಯೆ ಅಂದ್ರೆ ನಮ್ಮ ಮನಸ್ಸಿನ ಒಂದು ನೆಗೆಟಿವಿಟಿ ಅನ್ನೋದು ಇರ್ತೈತಿ. ಆ ದಿನ ನಮ್ಮ ಜೀವನವನ್ನು ಉತ್ತಮ ಅಥವಾ ನಮ್ಮ ಆರ್ಥಿಕ ಪ್ರಗತಿ ಆಗಲಿ ಅಥವಾ ನಮ್ಮ ಮನ್ಯಾಗ ಇರುವಂಥ ನಕಾರಾತ್ಮಕ ಊರ್ಜಾವನ್ನು ನಷ್ಟ ಮಾಡುವಂಥ ಒಂದು ಉತ್ತಮ ದಿನ ಕೂಡ ಆಗಿರ್ತೈತಿ. ಗುರು ಮಾವುಲಿಯವರು ತಿಳಿಸ್ಕೊಟ್ಟಂಥ ಕೆಲವೊಂದು ಉಪಾಯ, ಕೆಲವೊಂದು ಸೇವೆಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡು ಮೊದಲನೇದಾಗಿ ವಿಡಿಯೋನ ಕೊನೆ ತನಕ ನೋಡ್ರಿ. ನಿಮ್ಮ ಅನಿಸಿಕೆ, ನಿಮ್ಮ ಮಾತುಗಳ ಸ್ವಾಮಿ ಸೇವೆ ಬಗ್ಗೆ ನಿಮಗೆ ಗುರ್ತಿದ್ದಂಥ ಮಾಹಿತಿಯನ್ನು ಕಮೆಂಟ್ ಮುಖಾಂತರ ತಿಳಿಸಿರಿ. ನಿಮಗೆ ಸ್ವಾಮಿ ಸೇವೆಯಿಂದ ಏನೇ ಅನುಭೂತಿ, ಸಣ್ಣ ಪ್ರಚಿತಿ ಬಂದರೂ ಕೂಡ ಅದನ್ನು ಕಮೆಂಟ್ದಾಗ ತಿಳಿಸಿರಿ. ಇದರಿಂದ ಅನೇಕ ಜನರಿಗೆ ಸ್ವಾಮಿ ಸೇವೆ ಮಾಡೋಕೆ ಪ್ರೇರಣೆ ಆಗ್ತೈತಿ. ಮೊದಲನೇದಾಗಿ ಅಮಾವಾಸ್ಯೆ 14 ತಾರೀಕು ನಾವು ಅಮಾವಾಸ್ಯೆನ ಆಚರಣೆ ಮಾಡ್ಕೋದೇನೋ. ಹಾಗಾಗಿ 13 ತಾರೀಕು ಸಾಯಂಕಾಲ 7 ಗಂಟೆ ಅಂದರೆ 6:58ಕ್ಕೆ ಅಮಾವಾಸ್ಯೆ ಆರಂಭ ಆಗೋದೈತಿ. 14 ತಾರೀಕು ಮಧ್ಯಾಹ್ನ 3 ಗಂಟೆ ನಂತರ ಅಮಾವಾಸ್ಯೆ ಮುಕ್ತಾಯ ಆಗೋದೈತಿ. ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಸೂರ್ಯೋದಯದ ತಿಥಿಯನ್ನು ನಾವು ಆಚರಣೆಯನ್ನು ಮಾಡ್ತಿರ್ತೇವೆ. ಹಾಗಾಗಿ ಅಮಾವಾಸ್ಯೆ 14 ತಾರೀಕು ಐತಿ. ಈ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತೇಳಿ ಕರೀತಾರೆ. ಅಂದರೆ ಮಣ್ಣು ಪೂಜೆ ಐತಂದ್ರೆ ಯಾವುದೇ ರೀತಿ ನಮ್ಮ ಕಡೆ ಶುಭ ಕಾರ್ಯ ಮಾಡೋಲ್ಲ. ಹಾಗಾಗಿ ಅಮಾವಾಸ್ಯೆ ದಿನ ಮೊದಲೇ ನೋಡ್ರಿ, ನಮ್ಮ ಮನ್ಯಾಗ ಲಕ್ಷ್ಮೀ ಊರ್ಜಾ ಅಥವಾ ಲಕ್ಷ್ಮಿ ಇರಬೇಕು. ನಮ್ಮ ಮನ್ಯಾಗ ಸಕಾರಾತ್ಮಕ ಊರ್ಜಾ ಯಾವಾಗೂ ಇರಬೇಕು. ಮನ್ಯಾಗ ಶಾಂತಿ ಇರಬೇಕು. ಮನ್ಯಾಗ ಸಿಟ್ಟ ಪಟ್ಟ ಇಂಥ ಎಲ್ಲ ಕಿರಿಕಿರಿಗಳು ದೂರ ಆಗ್ಬೇಕಂದ್ರೆ ನಮ್ಮ ಮನೆ ಆದಷ್ಟು ಸ್ವಚ್ಛ ಇರಬೇಕು. ಆದಷ್ಟು ವೇಸ್ಟ್ ವಸ್ತುಗಳನ್ನ ನಾವು ಮನೆಯಿಂದ ಹೊರಗೆ ಹಾಕ್ಬೇಕು. ನಾವೆಲ್ಲರಿಗೂ ನನ್ನ ಹಿಡ್ಕೊಂಡೆ ಹೇಳ್ತಾನೆ, ಕೆಲವೊಂದು ಸಲ ನಾವು ಏನೋ ಒಂದು ಸಣ್ಣ ಪುಟ್ಟ ವಸ್ತುಗಳು ಮುರಿದಿದ್ದು ಯಾವುದಕ್ಕೆ ಯೂಸ್ ಆಗ್ತೇವೆ ನಾವು ಅದನ್ನೇ ಇಟ್ಕೊಂಡಿರ್ತೇವೆ. ಮೊದಲೆಲ್ಲ ನಾ ಈ ತಪ್ಪುಗಳನ್ನ ಮಾಡ್ತೀನಿ. ಆದ್ರೆ ಆದಷ್ಟು ನಾ ಏನೇ ಒಂದು ವಸ್ತು ಮುರಿದ್ರು ಕೂಡ ಅದನ್ನು ಮೊದಲು ಮನೆಯಿಂದ ಹೊರಗೆ ಹಾಕೋಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಅದ ನಮ್ಮ ಮನ್ಯಾಗ ನಕಾರಾತ್ಮಕ ಎನರ್ಜಿಯನ್ನು ಸ್ಪ್ರೆಡ್ ಮಾಡ್ತಿರ್ತೈತೆ. ಹಾಗಾಗಿ ಅದು ನಮ್ಗೆ ಒಂದು ರೀಯೂಸ್ ಮಾಡುವಂಥದ್ದು ಇತ್ತಂದ್ರೆ ನಾವು ಅದನ್ನು ರೀಯೂಸ್ ಮಾಡ್ಕೋಬೋದು. ಆದರೆ ಅದನ್ನು ನಮ್ಗೆ ಯೂಸೇ ಇಲ್ಲ, ಯಾವುದಕ್ಕೋ ಮುಂದೊಂದು ದಿನ ಆಗ್ತೈತಿ ಅಂತೇಳಿ ಅಂಥ ವಸ್ತುಗಳನ್ನ ಮನ್ಯಾಗ ಇಟ್ಕೋಬೇಡ್ರಿ. ಮತ್ತು ಹರದ ಬಟ್ಟೆಗಳಾಗಲಿ, ಹಳಿ ಬಟ್ಟೆಗಳನ್ನಾಗಲಿ ಗಂಟು ಕಟ್ಟಿ ಮೇಲೆ ಇಡೋದ, ಹಂಗೆ ಇಟ್ಟಿಟ್ಟು ಅವು ಯಾವಾಗೋ ನಾವು ಹಾಕೋಲ್ಲ. ಅದನ್ನು ಯಾರಿಗೆ ಅವಶ್ಯಕತೆ ಇರ್ತೈತೆ ಅವ್ರಿಗೆ ಕೊಟ್ಬಿಡ್ರಿ. ಇಲ್ಲಾಂದ್ರೆ ಅದನ್ನು ನೀವು ಬೇರೆ ಕಡೆ ವಿಸರ್ಜನೆ ಮಾಡ್ಬೋದು. ಆದಷ್ಟು ಮನೆಯನ್ನು ಕ್ಲೀನ್, ಧೂಳ ನಾವು ಪ್ರತಿ ಅಮಾವಾಸ್ಯೆ ನಾಳೆ ಇತ್ತಂದ್ರೆ ಇವತ್ತಿನ ನಂತರ ಮನೆ ಕ್ಲೀನ್ ಮಾಡ್ಕೊತೇವೆ. ನಾವು ಎಲ್ಲರೂ ಕೂಡ ಇದನ್ನು ಮಾಡ್ತೇವೆ. ನೆಲ ಒರೆಸೋದಾಗ್ಲಿ, ಮೇಲಿನ ಧೂಳ ಜಾಡ್ಸ್ಕೋದಾಗ್ಲಿ ಎಲ್ಲರೂ ಕೂಡ ನಾವು ಮಾಡ್ತೇವೆ. ಅಮಾವಾಸ್ಯೆ ದಿನ ನಮ್ಮ ಮನೆ ದೇವ್ರ ಪೂಜಾ, ನಮ್ಮ ಸುತ್ತಮುತ್ತ ಇದ್ದ ಗ್ರಾಮ ದೇವತೆ ಪೂಜಾ. ಅಮಾವಾಸ್ಯೆ ಅಂದ ಕೂಡಲೇ ನಾವು ಒಂದು ಉತ್ತಮ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಅಂದ್ರೆ ನಾವು ತಿಥಿ ದಿನವನ್ನಾಗಿ ಆಚರಣೆ ಮಾಡ್ತಿರ್ತೇವೆ. ಹಾಗಾಗಿ ಅದಕ್ಕಿಂತ ಮುಂಚಿನ ದಿನ ನಾವು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋದು. ಅಂದ್ರೆ ಮೇಲಿನ ಧೂಳ ಎಲ್ಲ ಜಾಡ್ಸ್ಕೋದೈತಿ, ಬಾಗಿಲುಗಳೆಲ್ಲ ಕ್ಲೀನಾಗಿ ಒರೆಸ್ಕೋದೈತಿ, ಗ್ಯಾಸ್ ಕ್ಲೀನಾಗಿ ನಾವು ಪ್ರತಿದಿನ ಕೂಡ ನಾವು ಮಾಡ್ತೇವೆ. ಆದರೆ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೋದೈತಿ. ಆ ನಂತರ ನಾವು ನೆಲ ಒರೆಸುವಾಗ ಅದ್ರ ಜೊತೆ ನಮ್ಗೆ ಗೋಮೂತ್ರ, ಕಲ್ಲುಪ್ಪ, ಲಿಂಬೆಹಣ್ಣು, ಅರಿಶಿನ ಪುಡಿ ಹಾಕಿ ಅದ್ರ ಜೊತೆ ನೀವು ಯಾವ ನೆಲ ಒರೆಸಕ್ಕೆ ಯೂಸ್ ಮಾಡ್ತಿರಲ್ಲ ಆ ಲಿಕ್ವಿಡ್ ಕೂಡ ಹಾಕಿ ನೀವು ಇದನ್ನು ನೆಲವನ್ನು ಒರೆಸಬೇಕು. ಆ ನಂತರ ಅಮಾವಾಸ್ಯೆ ದಿನ ಅತ್ಯುತ್ತಮವಾಗಿ ಎಲ್ಲರೂ ಕೂಡ ಹೊರಸಲ್ಕ ಅರಿಶಿನ ಲೇಪನ ಮಾಡ್ರಿ. ಬಾಗಿಲನ್ನು ಸ್ವಚ್ಛಂಗೆ ಒರೆಸ್ಕೊಂಡ ಬಾಗಿಲ್ಕ ನೀವು ಕುಂಕುಮ ಅಥವಾ ಆ ಚಂದನದಿಂದನೂ ಕೂಡ ಸ್ವಸ್ತಿಕ, ಶುಭ ಲಾಭ, ಶುಭ ಚಿಹ್ನೆಗಳನ್ನ ಬರೀರಿ ಬಾಗಿಲ ಮೇನ್ ಡೋರ. ಯಾಕಂದ್ರೆ ಪ್ರತಿಯೊಬ್ಬರು ಬರುವಂಥ ನಮ್ಮ ಮನೆಗೆ ಬರುವಂಥ ವ್ಯಕ್ತಿ ನಮ್ಗೆ ಒಳ್ಳೇದನ್ನ ಬಳಸ್ತಾ ನಮ್ಗೆ ಒಳ್ಳೇದನ್ನ ವಿಚಾರ ಮಾಡ್ತಾರೋನಿಲ್ಲ. ಯಾಕಂದ್ರೆ ಕೆಲವೊಂದು ವ್ಯಕ್ತಿಗಳು ನಮ್ಮ ಮೇಲೆ ಅವರು ನಮಗೆ ಒಳ್ಳೇದು ಮಾಡ್ತಿರ್ತಾರೋ, ಒಳ್ಳೇದು ವಿಚಾರ ಬಯಸ್ತಾರಲ್ಲ. ಆದರೆ ಮನಸ್ಸಾಗ ಎಲ್ಲೋ ನೆಗೆಟಿವಿಟಿ ಅನ್ನೋದು ಇರ್ತೈತಿ. ಇವ್ರು ಹೆಂಗೆ ಇಷ್ಟು ಬೆಳಿಕದವರು, ಇವ್ರಿಗೆ ಹೆಂಗೆ ಇಷ್ಟೆಲ್ಲ ಚಲೋ ಹಾಕೋದೈತಿ ಅನ್ನೋ ಒಂದು ಸಣ್ಣ ನೆಗೆಟಿವಿಟಿ ಕೂಡ ನಮ್ಮ ಜೀವನದಾಗ ಒಂದು ಪರಿಣಾಮವನ್ನು ಬೀರ್ತಿರ್ತೈತಿ. ಹಾಗಾಗಿ ಯಾವುದೇ ನೆಗೆಟಿವಿಟಿ ಆಗಲಿ ನೆಗೆಟಿವ್ ವ್ಯಕ್ತಿಯ ಒಂದು ವಿಚಾರಗಳ ನಮ್ಮ ಮ್ಯಾಗ ಯಾವುದೇ ನಮ್ಮ ಜೀವನದಾಗ, ನಮ್ಮ ಶರೀರ ಮ್ಯಾಗ, ಮಾನಸಿಕ ಯಾವುದೇ ರೀತಿ ಒಂದು ಪರಿಣಾಮ ಬೀರಬಾರ್ದಾದ್ರೆ ನಾವು ಇದನ್ನು ಮಾಡಬೇಕು. ಆ ನಂತರ ನಾವು ಅಮಾವಾಸ್ಯೆ ದಿನ ನಮ್ಮ ಕಡೆ ಬೂದ್ಗುಂಬಳಕಾಯಿ ಅಂತ ಹೇಳಿ, ಶಾಡ್ಗುಂಬಳಕಾಯಿ ಅಂತ ಹೇಳಿ ಕರೀತಾರೆ. ಅದನ್ನು ಕೂಡ ನಾವು ಸಾಯಂಕಾಲ ಅದ್ರ ಮ್ಯಾಗ ಕೆಲವೊಂದು ಸೇವೆಗಳನ್ನ ಮಾಡಿ ನಾವು ಅದನ್ನ ಸಾಯಂಕಾಲ ಪ್ರದೋಷ ಕಾಲದಾಗ ಅದನ್ನು ನಾವು 7 ಗಂಟೆ 6:30ರಿಂದ 7 ಗಂಟೆ ತನಕ ನಾವು ಅದನ್ನ ಮ್ಯಾಲೆ ನಮ್ಮ ಮನೆ ಮೇನ್ ಡೋರ್ ಏನಿರ್ತಲ್ಲ ಅಲ್ಲಿ ಮ್ಯಾಲೆ ನಾವು ಅದನ್ನು ಹಾಕೋದಿರ್ತೀವಿ. ಅದಕ್ಕೆ ಮೊದಲನೇದಾಗಿ ಅದನ್ನು ಅಡ್ವಾನ್ಸ್ ನಾಳೆ ಅಮಾವಾಸ್ಯೆ ಇತ್ತಂದ್ರೆ ಇವತ್ತಿನ ನಂತರ ತಂದು ಅದನ್ನು ಸ್ವಚ್ಛಂಗೆ ತೊಳೆದು ಅದ್ರ ಮ್ಯಾಗ ಕಾಡಿಗೆ ಇತ್ತಂದ್ರೆ ಕಾಡಿಗಿಂದ ಓಂ ಅಥವಾ ಸ್ವಸ್ತಿಕ್ ಬರದ. ಆ ನಂತರ ಒಂದ್ಸಲ ವಲ್ಗಾ ಸೂಕ್ತ, ಅಂತರ ಒಂದ್ಸಲ ಕಾಲಭೈರವಾಷ್ಟಕ ಸ್ತೋತ್ರ, ಒಂದು ಮಾಳ ಶ್ರೀ ಸ್ವಾಮಿ ಸಮರ್ಥ. ಈ ಸೇವೆಗಳನ್ನ ಅದನ್ನ ಮಾಡಿ ಅದನ್ನ ನೀವು ಕೆಂಪು ವಸ್ತ್ರದಾಗ ಕಟ್ಬೋದು ಅಥವಾ ಅದಕ್ಕೊಂದು ಜಾಳ್ಗಿ ಟೈಪ್ ಹಾಕೋ ಕೂಡ ಸಿಗ್ತಾವೆ. ಅದನ್ನು ಕೂಡ ನೀವು ಹಾಕಿ ಅದನ್ನು ನಿಮ್ಮ ಮನ್ಯಾಗ ಮೇನ್ ಡೋರ್ ಏನಿರ್ತೈತೆ ಹೊರಗಡೆ ಅಥವಾ ಒಳಗಡೆ ಅದನ್ನು ಹಾಕಬೇಕು. ಯಾವಾಗ ಅದು ಕೊಳುತ್ತಾ ಕೆಲವೊಂದು ನೀರು ಸೋರ್ತಾವ, ಇಲ್ಲಾಂದ್ರೆ ಪೂರ್ತಿ ಒಂಥರ ಬರ್ತೈತಿ. ಅಂದ್ರೆ ನಮ್ಮ ಮನ್ಯಾಗ ನೆಗೆಟಿವಿಟಿ ಐತೆ ಅಂದಂಗ ನಾವು ಅದಕ್ಕೆ ಎಷ್ಟು ಕೊಳಿತಾವ ಅಷ್ಟೇ ಅದನ್ನ ಚೇಂಜ್ ಮಾಡ್ಕೊತ ಹೋಗ್ಬೇಕು. ಅಮಾವಾಸ್ಯೆ ತನಕ ವೇಟ್ ಮಾಡೋಂಗಿಲ್ಲ. ಆದಷ್ಟು ಜಲ್ದಿ ಅದು ಕೆಟ್ಟಿತ್ತಂದ್ರೆ ಅದನ್ನ ನಾವು ಒಂದು ತೆಗೆದ ವಿಸರ್ಜನೆ ಮಾಡಿ ಯಾವುದೇ ಒಂದು ಶನಿವಾರ ಅಥವಾ ಬುಧವಾರ ಮತ್ತು ನಾವು ಹೊಳ್ಳಿ ಅದನ್ನು ಕಟ್ಬೋದು. ಇನ್ನು ಅಮಾವಾಸ್ಯೆ ದಿನ ಆದಷ್ಟು
ಮನ್ಯಾಗ ಸುತ್ತಮುತ್ತ ಎಲ್ಲ ಇರುವ ಗ್ರಾಮ ದೇವತೆಗಳಿಗೆ ನಮ್ಮ ಮನ್ಯಾಗ ನಾವು ನೈವೇದ್ಯವನ್ನು ಮಾಡ್ತೇವೆ. ನಮ್ಮ ಮನ್ಯಾಗ ಏನು ನೈವೇದ್ಯ ಮಾಡ್ತೇವೆ ಅದನ್ನ ಕೂಡ ನೈವೇದ್ಯವನ್ನು ಮಾಡಬೇಕು. ಮತ್ತು ನಮ್ಮ ಸುತ್ತಮುತ್ತ ಇರೋ ದೇವಸ್ಥಾನಗಳಿಗೆ ನಾವಲ್ಲಿ ಮಾನ ಸನ್ಮಾನ ಮಾಡ್ಬೇಕು. ಅಂದರೆ ಕರ್ಪೂರ, ಉದ್ಬತ್ತಿ, ಹೂವು, ಅನ್ನ ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಅದನ್ನು ಅರ್ಪಣೆ ಮಾಡಿ ನಾವು ಹೊಳ್ಳಿ ಬರೋದು. ಇದರಿಂದ ನಮ್ಮ ಗ್ರಾಮ ದೇವತೆ, ನಮ್ಮ ಸುತ್ತಮುತ್ತ ಇರೋ ದೇವತೆಗಳ ಆಶೀರ್ವಾದ ಕೂಡ ನಮ್ಗೆ ಲಭ್ಯ ಆಗ್ತೈತಿ. ಇನ್ನು ನಮ್ಮ ಮನ್ಯಾಗ ಸಣ್ಣ ಪುಟ್ಟ ಹುಡುಗರು ಇರ್ತಾವೆ, ಅಮಾವಾಸ್ಯೆ ಮತ್ತು ಅನಾರೋಗ್ಯದಿಂದ ಬಳಲ್ತಿರ್ತಾರೋ ಅವರಿಗೆ ಈ ಉಪಾಯವನ್ನು ಮಾಡಿರಿ. ಸಾಯಂಕಾಲ ಮಾಡಿರಿ. ಅಂದ್ರೆ ನೀವು ನಾನು 3 ಉಪಾಯ ಆಯ್ತು. ಒಂದು ತೆಂಗಿನಕಾಯ್ದ, ಒಂದು ಕಲ್ಲುಪ್ಪದ, ಅನಂತರ ಒಂದು ಬಿಳಿ ಸಾಶ್ವತ ಸಿಗ್ತಾವೆ. ಅದ್ರದ ಮೊದಲೇ ತೆಂಗಿನಕಾಯಿ ಹೇಳ್ತಾನೆ. ತೆಂಗಿನಕಾಯಿ ತೊಗೊಂಡ ಅದ್ರ ಮ್ಯಾಗ ಸಿಂಧೂರ ಅಂತ ಸಿಗ್ತೈತಿ. ಅದರಿಂದ ನೀವು ಸ್ವಸ್ತಿಕ್ ಓಮತ ತೆಗೆದ ಅದನ್ನು ನೀವು ಅವ್ರ ಯಾವ ಅನಾರೋಗ್ಯದಿಂದ ಅಥವಾ ಯಾರ ಮ್ಯಾಗ ಇದು ನಿವಾಳಿಕೆ ಮಾಡೋದಿಲ್ಲ ಅವ್ರ ಮ್ಯಾಗ 7 ಸಲ ಅದನ್ನು ಇಳಿಸ್ಬೇಕು. ಮ್ಯಾಲಿಂದ ಪೂರ್ಣ ತಲೆದಿಂದ ಹಿಡಿದು ಪಾದತಕ್ಕ 7 ಸಲ ಇಳಿಸಿ ಅದನ್ನು ಇಳಿಸುವಾಗ ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರವನ್ನು ಹೇಳಿ ಅದನ್ನು ನೀವು ಯಾರೂ ತುಳಿಬಾರ್ದಂಥ ಜಾಗದಾಗ ಅದನ್ನು ಒಗಿಬೇಕಂದ್ರೆ ನಮ್ಮಿಂದ ಇನ್ನೊಬ್ರಿಗೆ ತ್ರಾಸ ಬರೋದು. ಅಂದ್ರೆ ಅದರ ನಮ್ಮ ಏನು ಶರೀರ ವ್ಯಾಧಿಗಳು ಇರ್ತಾವ ಎಲ್ಲ ಅದರಿಂದ ದೂರ ಆಗ್ತಾವು. ತ್ರಾಸ ಏನಿರ್ತೈತಿ ಅದು ಕೂಡ ದೂರ ಆಗ್ತೈತಿ. ಆ ನೆಗೆಟಿವಿಟಿ ಅದ್ರ ಮೇಲೆ ಹೋಗ್ತಿರ್ತೈತಿ. ಹಾಗಾಗಿ ಅದನ್ನು ನೀವು ಡಸ್ಟ್ಬಿನ್ದಾಗ ವಿಸರ್ಜನೆ ಮಾಡಿರಿ, ಅಥವಾ ಯಾರೂ ತುಳಿಲ್ಲ ನರ್ಮ ಎಲ್ಲ ಏನಿರ್ತಿಲ್ಲ ಅಲ್ಲಿ ಕೂಡ ಹೋಗಿ ವಿಸರ್ಜನೆ ಮಾಡ್ಬೋದು. ಆ ನಂತರ ಇನ್ನು ಕಲ್ಲುಪ್ಪದಿಂದನೂ ಕೂಡ ಅದೇ ರೀತಿ ಮಾಡಿ ಆ ಉಪ್ಪನ್ನು ನೀವು ಹೊರಗಡೆ ಚೆಲ್ಬೋದು, ಅಥವಾ ಸಿಂಕ್ದಾಗ ನೀವು ಅದನ್ನು ನೀರಿರ್ತಾವಲ್ಲ ಅಲ್ಲಿ ವಿಸರ್ಜನೆ ಮಾಡ್ಬೋದು. ಇನ್ನು ಬಿಳಿ ಸಾಸಿವೆ ಏನಿರ್ತದಲ್ಲ ಅದನ್ನು ಕೂಡ ಇದೇ ರೀತಿ ಇಷ್ಟು ಕೈಯಾಗಿ ಹಿಡಿದು ಅದನ್ನು ಪೂರ್ಣ 7 ಸಲ ಅದನ್ನು ನಿವಾಳಿಸಿ ಅದನ್ನು ನೀವು ಹೊರಗಡೆ ಅಂದರೆ ಬೆಂಕಿ ಮಾಡಿ ಅದ್ರಾಗ ಕೂಡ ಹಾಕ್ಬೋದು, ಅಥವಾ ಬೇರೆ ಕಡೆ ಯಾರು ತುಳಿಲ್ಲ ಅಲ್ಲಿ ಕೂಡ ನೀವು ಅದನ್ನು ಹಾಕ್ಬೋದು. ಇದು ಏನಾಯಿತು ಅನಾರೋಗ್ಯ. ಇನ್ನು ನಮ್ಮ ಮನ್ಯಾಗ ನಾವು ಯಾವುದೇ ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೋದೆವು, ಅಂಗಡಿ ಐತೆ ಅಂದರೆ ನೀವು ಆದಷ್ಟು ಅದನ್ನು ನೀವು ಅಲ್ಲಿ ಒಂದು ಸಣ್ಣ ಗ್ಲಾಸ್ದಾಗ ಲಿಂಬೆಹಣ್ಣು ಹಾಕಿ ಕಾಚಿನ ಗ್ಲಾಸ್ದಾಗ ನೀರು ಹಾಕಿ ಅದ್ರಾಗ ಲಿಂಬೆಹಣ್ಣು ಹಾಕಿಡ್ರಿ. ಯಾವಾಗ ಲಿಂಬೆಹಣ್ಣು ಕೆಡ್ತೈತ್ಲ ಅವಾಗ ನೀವು ಅದನ್ನು ಚೇಂಜ್ ಮಾಡ್ಬೋದು. ಇದನ್ನು ಅಮಾವಾಸ್ಯೆಯಿಂದನೂ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಇನ್ನು ನಾವು ಸಾಯಂಕಾಲ ನಮ್ಮ ಮನ್ಯಾಗ ನಾ ಹೇಳ್ತೇನೆ, ಪ್ರತಿ ಅಮಾವಾಸ್ಯೆಗೆ ನಾ ಇದನ್ನು ಮಾಡ್ತೇನೆ, ಪ್ರತಿ ಶುಕ್ರವಾರ ಕೂಡ ನಾ ಇದನ್ನು ಮಾಡ್ತೇನೆ. ಊದು ಹಾಕೋದು ಅಂದರೆ ನಮ್ಮ ಕಡೆ ಸಾಂಬ್ರಾಣಿ ಏನು ಕರೀತಾರಲ್ಲ ಅದನ್ನು ಊದು ಹಾಕಬೇಕು ಅಂತ ಬಿಳಿ ಸಾಸಿವೆ ಅಥವಾ ಹಳದಿ ಸಾಸಿವೆ ಏನು ಕರಿತೀವೋ ಅದನ್ನು ಸಂಪೂರ್ಣ ನಮ್ಮ ಮನೆ ಏನು ಮೇನ್ ಡೋರ್ ಇರ್ತದೆ ಅಲ್ಲಿಂದ ನಿವಾಳಿಸಿ ಅದನ್ನು ಅದ್ರ ಮ್ಯಾಗ ಹಾಕ್ತಿರ್ತೇನೆ. ಯಾಕಂದ್ರೆ ನಮ್ಮ ಮನೆಗೆ ಯಾವುದೇ ಒಂದು ಸಂರಕ್ಷಣಾ ಕವಚ ನಿರ್ಮಾಣ ಬೇಕು. ಆ ನಂತರ ಸಾಯಂಕಾಲ ದೀಪಾರಾಧನೆಯಿಂದ ಮಾಡ್ತೇವಾಗ ವಲ್ಗಾ ಸೂಕ್ತ, ಕಾಲಭೈರವ ಅಷ್ಟಕ. ಅಂದ್ರೆ ನಮ್ಮ ಮನ್ಯಾಗ ಯಾವುದೇ ನಮ್ಮ ಮನೆ ದೇವ್ರಿಗೆ ವಿಭೂತಿ ಆಗಲಿ, ಅಥವಾ ನಾವು ದೇವಸ್ಥಾನ ಹೋಗುತ್ತಾ ಅಲ್ಲಿರುವಂಥ ರಕ್ಷೆ ಆಗಲಿ, ಅಥವಾ ನೀವು ಸ್ವಾಮಿ ಮಹಾರಾಜರ ಮುಂದೆ ಹತ್ತಿದಂಥ ಉದ್ಬತ್ತಿ ಏನಿರ್ತೈತೆ ಅದರ ರಕ್ಷೆ ತೊಗೊಂಡ ಬಿಳಿ ಸಾಸಿವೆ ಹಳದಿ ಸಾಸಿವೆ ಸಿಗ್ತಾವಲ್ಲ ಆ ಸಾಸಿವೆಯನ್ನು ತೊಗೊಂಡ 1 ಸಲ ವಲ್ಗಾ ಸೂಕ್ತ, ಆ ನಂತರ ಕಾಲಭೈರವಷ್ಟಕ 11 ಸಲ ಆದ್ರೆ 11 ಸಲ ಅನ್ರಿ, ಅಥವಾ 1 ಸಲ ಕಾಲಭೈರವಷ್ಟಕ ಹೇಳಿ ಆ ಸಂಪೂರ್ಣ ಬಿಳಿ ಸಾಸಿವೆ ಸಂಪೂರ್ಣ ಏನು ರಕ್ಷಾ ನಾವು ಒಂದು ಮಂತ್ರ ಹೇಳಿ ಅದನ್ನು ತಯಾರು ಮಾಡಿರ್ತೀವಲ್ಲ ಅದನ್ನು ನಾವು ಸಂಪೂರ್ಣ ನಮ್ಮ ಮನ್ಯಾಗ ಟಾಯ್ಲೆಟ್ ಬಾತ್ರೂಮ್ ಬಿಟ್ಟು ಎಲ್ಲ ಕಡೆ ನಮ್ಮ ಮನ್ಯಾಗ ಸಿಂಪಡಿಸಿದ್ದೈತಿ. ಆ ನಂತರ ಇದರಿಂದ ಏನಾಗ್ತೈತೆ ಅಂದ್ರೆ ನೀವು ಸಾರಿಗೆ ಮನ್ಯಾಗ ಕಿರಿಕಿರಿ ಏನೂ ಇಲ್ಲ, ಮನ್ಯಾಗ ಜಗಳ ಆಗ್ತಾವು, ಹುಡುಗರು ಅನಾರೋಗ್ಯ ತಪ್ತಾವು, ಏನೋ ಒಂದು ಸಮಸ್ಯೆ ಒಂದಾದ ಕೂಡಲೇ ಒಂದು ಬರ್ತವೆ, ಕ್ರಮೇಣವಾಗಿ ಕಡಿಮೆ ಆಗ್ತಾವು. ಪ್ರತಿ ಅಮಾವಾಸ್ಯೆಗೆ ಇದನ್ನು ಮಾಡ್ಕೊತ ಬರ್ರಿ. ಭಾಳ ಸಮಸ್ಯೆ ಇತ್ತಂದ್ರೆ ಪ್ರತಿ ಶನಿವಾರ ಇದನ್ನು ಮಾಡ್ಕೊತ ಬರ್ರಿ. ಆ ನಂತರ ಅಮಾವಾಸ್ಯೆ ದಿವಸ ಆದಷ್ಟು ಪರಹಣ್ಣ ವರ್ಜ, ಬಿಳಿ ವಸ್ತುಗಳನ್ನ ಯಾರೇ ಕೊಟ್ಟರು ಅದನ್ನು ತಿನ್ನಕ್ಕೆ ಹೋಗ್ಬೇಡ್ರಿ. ಆ ನಂತರ ಅಮಾವಾಸ್ಯೆ ದಿನ ಕೂದಲ ಕಟ್ ಮಾಡೋದಾಗ್ಲಿ, ಉಂಗುರ ಕಟ್ ಮಾಡೋದಾಗ್ಲಿ ಈ ರೀತಿ ಮಾಡ್ಕೊ ಹೋಗ್ಬೇಡ್ರಿ. ಆದಷ್ಟು ಆ ದಿನ ಒಂದು ರೀತಿ ನಮ್ಮನ್ನು ನಾವು ಸಂರಕ್ಷಣೆ ಮಾಡ್ಕೊಂಡ್ರೆ ನಾವು ಸುತ್ತಮುತ್ತ ಎಷ್ಟು ಸಕಾರಾತ್ಮಕ ಊರ್ಜಾನ ಇರಲಿಲ್ಲ ಅದೇ ರೀತಿ ನಕಾರಾತ್ಮಕ ಊರ್ಜಾ ಅನ್ನೋದು ಕೂಡ ಇರ್ತೈತಿ. ಹಾಗಾಗಿ ನಮ್ಮನ್ನು ನಾವು ಸಕಾರಾತ್ಮಕವಾಗಿ ನಾವು ನೋಡ್ಕೋಬೇಕು, ಅಥವಾ ಸಕಾರಾತ್ಮಕ ವಿಚಾರ ಮಾಡ್ಬೇಕು. ಕೆಲವೊಂದು ನಿಯಮಗಳು, ಕೆಲವೊಂದು ಉಪಾಯಗಳು ನಾವು ಮಾಡಲೇಬೇಕಾಗ್ತೈತಿ ನಮ್ಮ ಜೀವನದಾಗ ನಾವು ಪ್ರಗತಿ ಹೊಂದಲೇಬೇಕಾದ್ರೆ. ಹಾಗಾಗಿ ಗುರುಮೌಲ್ಯವ್ರು ತಿಳಿಸ್ಕೊಟ್ಟಂಥ ಒಂದು ಸಣ್ಣ ಮಾಹಿತಿಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಅಮಾವಾಸ್ಯೆ ಅಂದರೆ ಕೆಟ್ಟದಲ್ಲ, ಅಮಾವಾಸ್ಯೆ ಅಂದರೆ ನಮ್ಮ ಜೀವನದಾಗ ನಾವು ಬದಲಾವಣೆ ತರುವಂಥ ದಿನ, ನಮ್ಮ ಕುಟುಂಬದ ಸುತ್ತ ನಾವು ಸಂರಕ್ಷಣಾ ಕವಚ ನಿರ್ಮಾಣ ಮಾಡ್ಕುವಂಥ ದಿನ, ನಾವು ದೇವರ ಆಶೀರ್ವಾದ ಪಡೆಯುವಂಥ ದಿನ ಆಗಿರ್ತೈತಿ. ಹಾಗಾಗಿ ಆದಷ್ಟು ಈ ದಿನ ಈ ನಿಯಮಗಳನ್ನ ಪಾಲನೆ ಮಾಡಿರಿ, ಮನ್ಯಾಗ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೋರಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದೇನೋ. ಈ ಮಾಹಿತಿ ಇಷ್ಟ ಆದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿರಿ, ಮತ್ತು ಹೆಚ್ಚಿನ ಪ್ರಮಾಣದಾಗ ವಿಡಿಯೋನ ಶೇರ್ ಮಾಡಿರಿ. ಸ್ವಾಮಿ ಸೇವೆ ಜೊತೆ ಮುಂದಿನ ವಿಡಿಯೋದಾಗ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.